ಫಸ್ಟ್ ವಿಡಿಯೋ. ಅಂಕಲ್ ಒಂದು ಓರಿಯೋ ಬಿಸ್ಕೆಟ್ ಕೊಡಿ. ತುಂಬ ಕೇಳಿಸ್ತಾ ಇದೆ. ಸಾಕು ಅದು ಫುಲ್ ಇದು ಮಾಡಿ ಬಿಸ್ಕೆಟ್ ಹಾಕ್ಬಿಟ್ಟು ಸಾಕು ಒಂದು ಸಾಕಲ್ಲ, ಇನ್ನೊಂದು ಮಾಡ್ಬಿಡು ಸುಪ್ರೀತಾ. ಅಲ್ಲಿ ಹೋದ್ಮೇಲೆ ಅವ್ರ ಮುಂದೆ ಇದು ಮಾಡ್ಕೊಳ್ಳೋಣ. ಅಲ್ಲಿ ಸ್ವಲ್ಪ ಮೇಲೆ ಇಟ್ಟಿರ್ತೀನಿ. ಯಾವ್ಯಾವ ಬಿಸ್ಕೆಟ? ಇದು ಮೇಲೆ ಇಟ್ಟಿರ್ತೀನಿ. ಇದೆರಡು ಅವ್ರಿಗೆ ಕೊಡಬೇಕಾಗಿರೋ ಬಿಸ್ಕೆಟು. ಸೊ ಬಿಸ್ಕೆಟ್ ಕೊಟ್ಟರೆ ಅದನ್ನು ಪಕ್ಕ ಇಷ್ಟ ಹಣ್ಣಿಗೋಸ್ಕರ ತಗೊಂಡಿದ್ದ ಡೋ ಮಾಡಿ ತಿನ್ನಿಸ್ತೀವಿ ನೋಡಿ ರಿಯಾಕ್ಷನ್ ಹೇಗಿರುತ್ತೆ. ಅದನ್ನ ಇಷ್ಟೊಂದು ಚೀಪಾಗಿ ನೋಡ್ತಿದ್ಯಾ? ನಮ್ಮ ಅಕ್ಕ ನನಗೋಸ್ಕರ ಬಿಸ್ಕೆಟ್ ತಂದ್ಕೊಟ್ಟವಳೆ. ಎಲ್ಲರಿಗೂ ಶೇರ್ ಮಾಡೋದು. ಅಕ್ಕ ಗೇಮ್ ಆಡ್ತೀಯ ಓರಿಯೋ ಬಿಸ್ಕೆಟ್ ತಿಂತೀಯ? ಓರಿಯೋ ಬಿಸ್ಕೆಟ್ ತಿಂತೀವಿ. ಅವ ಅಂಗಡಿಲೆಲ್ಲ ಬಿಸ್ಕೆಟ್ ಫುಲ್ ಸೂಪರ್ ಆಗಿದೆ. ಎರಡು ಬಿಸ್ಕೆಟ್ ಇದು ಚೇಂಜ್ ಮಾಡ್ಕೋತಾನೆ. ಬೇಡ ನಂಗೆ ಇದೊಂದು ಕೊಟ್ಟು ಬಂದ್ವಿ. ಹೊಸದೇ ಗೇಮ್ ಆಡ್ತೀಯ? ಏನೋ ಆಗ ತಗೊಳಕ ನಮ್ಮ ಚಾನು ನೋಡು ನಾನು ತಗೊಳ್ಳೆ ಮುಚ್ಕೊಳ್ತೀನಿ. ಗಮ್ಮ ಕೈತಾರೆ ನಿಜ ಹೇಳು ಅಕ್ಕ, ನಿಜ ಹೇಳು. ಸ್ಮೆಲ್ ಒಂಥರ ಐತೆ. ಬಿಸ್ಕೆಟ್ ಯಾರು ಗಮ್ಮ ಇದೆಲ್ಲ ಕ್ರೀಮ್ ಇಲ್ಲ, ಜಾಸ್ತಿ ಶುಗರ್ ತಿನ್ನಲ್ಲ. ಅಲ್ಲ ಬಿಸ್ಕೆಟ್ ಬಂದಿರತ್ತ ಅಕ್ಕಂಗ್ ದೋಸೆ ನೋಡ್ಕೊಂಡು ಆಗ ಬಿಸ್ಕೆಟ್ ಇಲ್ಲಮ್ಮ ತಗೋ ಬಂದಿಲ್ಲ. ಫೇವ್ಕೋನ್ ನೆಕ್ದ ಎಲ್ಲಿ ಗಮ್ಮ ಹಾಕ್ಬಿಟ್ಟಿದ್ದೀನಿ ಹೇಳ್ಬಿಡಿ. ಇದು ಏನೋ ಒಂದು ಬರುತ್ತೆ ಗೊತ್ತಾ? ಆ ಟೇಸ್ಟ್ ಮಾಡೋ ಗಮ್ ಟೇಸ್ಟ್ ಗೊತ್ತಲ್ಲ. ಇದೆಲ್ಲ ಬೇರೆ ಕ್ರೀಮ್ ಅಲ್ಲ. ಇದು ನನ್ನ ಫೇವ್ರೆಟ್ ಚಾಕ್ಲೇಟ್ ನನಗೆ ಗೊತ್ತಿರಲ್ವಾ? ಸಿಂಧು ನಿಂಗೆ ಏನಾರು ಹಾಕ್ಕೊಟ್ಟಿದ್ನ ಸಿಂಧು ಅಕ್ಕ? ಸರಿ ಶುಗರ್ ತಿನ್ನ ಕ್ರೀಮ್ ಎಲ್ಲಿ ತಿಂತೀನಿ ನಾನು? ಅದು 2 ಬಿಸ್ಕೆಟ್ 1 ಬಿಸ್ಕೆಟ್ ಪ್ಯಾಕ್ ಅವ್ರಿಗೆ ರಿಟರ್ನ್ ಕೊಟ್ಟೆನಲ್ಲ, ಅದು ಕೂಡ ಹಿಂಗೆ ಇತ್ತು. ಇಲ್ಲಮ್ಮ ಅದು ಹಂಗೆ ಯಾಕೋ ಮೆಲ್ಟ್ ಆಗ್ತೈತೆ ಅಂತ ಹೇಳಿದ್ರು. ಅದು ನಾನೇನು ಮಾಡಲಿ ಇವಾಗ? ನಮ್ಮೇಲೆ ಅದು ಮೆಲ್ಟ್ ಆದ್ರೂ ಆಗುತ್ತೆ. ಎಷ್ಟು ನೀಟಾಗಿ ತಿನ್ಕೊಂಡು ಕೂತಿದ್ದಾರೆ. ಏನಾದ್ರು ಆಯ್ತಾ ಅಕ್ಕ? ಇರಲಿ, ನಾನು ಕೊಟ್ಟಿರೋದ್ರಲ್ಲೇ ಅನುಮಾನ ಪಡ್ತವಳೆ. ಅಕ್ಷಯ್ ತಗೊಳ್ಳಿ ಅಕ್ಷಯ್. ನನಗೂ వచ్చిందా డౌట్ వచ్చిందా
ಇದು ತಿನ್ನೋ ಐಟಮ್ ಬಟ್ ಅದು ಮಿಂಟ್ ತರ ಐತೆ. ಹೌದು, ಮಿಂಟ್ ಫ್ಲೇವರ್ ಬರ್ತದೆ. ಕೊಡಿ, ತಿನ್ಬೇಡಿ. ನಾನು ತಿನ್ನಲ್ಲ. ಅಕ್ಷಯ ಈ ಥರ ಬಿಸ್ಕೆಟ್ ತಗೊಬಂದು ಕೊಟ್ರು ಇವ್ರುಗಳಿಗೆ ಅನುಮಾನ ಪಡ್ತವ್ರೆ. ಅಂದ್ರೆ ಪೇಸ್ಟ್ ಇದು 100% ಪೇಸ್ಟ್ ಅಲ್ಲಿ ಮಿಂಟ್ ಬರಲ್ವೇನೆ ಇಲ್ಲ ತಾನೇ, ನೀನೇ ಹೇಳ್ದೆ ತಾನೇ. ಇವರು ತಿನ್ನೋ ತರ ಅಂತೂ ಕಾಣಿಸ್ತಿಲ್ಲ. ಫಸ್ಟ್ ಪ್ರಾಂಕೆ ಗೋವಿಂದ ಅನ್ನೋದ್ ಮುಂದೆ ನಾನು ಪ್ರ್ಯಾಂಕ್ ಮಾಡ್ತೀನಿ. ಇಷ್ಟು ಸಿಲ್ಲಿ ಪ್ರ್ಯಾಂಕ್ ಆಗಿ ಇವ್ರು ಪ್ರ್ಯಾಂಕ್ ಆಗಿತ್ತು. ಇದಂತೆ ಅದು ಏನೋ ನಮ್ಮ ಅಕ್ಕ ನೋಡಿ ನೋಡಿ ಕೊಡ್ತಾ ಇದೆ. ಇರ್ತವೆ ಅಂತ ಇಲ್ಲಿ ನೋಡಿ, ಇದು ಕ್ರೀಮ್. ಹಿಂಗೆ ತೆಗೆದ್ರೆ ಅಷ್ಟೇ ಸ್ಮೆಲ್ಲು. ಚೂರು ಹಾಕೊಂಡ್ಬರ್ತಾರೆ. ಫ್ರಾಂಕ್ನ ನಾನು ಕೈಲೆಲ್ಲ ಮಾಡಿಕೊಂಡು ನಾನು ನೋಡಿ ಎಷ್ಟು ನೀಟಾಗಿದ್ದೀನಿ. ಅಕ್ಕ ಎಂತ ಚಾಲಕ್ ಅಂದ್ರೆ ನಾನು ಕೋಪ ಮಾಡ್ಕೊಂಡ್ರೆ ಅವ್ರು ಮಾಡಿರೋದು ಗೊತ್ತಾಗಲ್ಲ ಅಂತ ಮುಖ ಬೇರೆ ಸಿಂಡ್ರಿಸುತ್ತೆ. ಹಾಳು ಮಾಡಿಬಿಟ್ರು, ನನ್ನ ಪ್ರ್ಯಾಂಕ್ನೇ ಹಾಳು ಮಾಡಿಬಿಟ್ಟು ನೀರಿಗೆ ಹಾಕ್ಬಿಟ್ರು. ಫಸ್ಟ್ ಪ್ರ್ಯಾಂಕೆ ಗೋವಿಂದ. ಪೇಸ್ಟ್ ತಾನೆ, ಅಲ್ಲಿ ಡ್ರಾಯರ್ ಓಪನ್ ಮಾಡು. ನೋಡ್ದಾ ಎಸ್ ನೋ ಯೂಸ್. ಸ್ಮೆಲ್ ಗೊತ್ತಾಯ್ತು ಅಂತೆಲ್ಲ ಸೌಂಡ್ ಮಾಡ್ತು. ನನಗೆ ಬೇಕಾದ್ರೆ ಕೊಟ್ಟಿದ್ದೆ ಇಷ್ಟ ಆಗ್ತದೆ ವಿಡಿಯೋ ಮಾಡೋದು ಹೆಂಗೆ ಮತ್ತೆ? ಆಮೇಲೆ ಗೊತ್ತಾಯ್ತು ಗಮ್ಮಲ್ಲ ಪೇಸ್ಟ್ ಅಂತ. ನಾನು ಅದು ಸ್ಪೆಸಿಫೈ ಮಾಡಿ ಹೇಳ್ದೆ, ಕೋಲ್ಬಿಟ್ಟು ಪೆಪ್ಸಿನ್ ಅಂತ ಇರುತ್ತೆ. ಗೋವಿಂದ ಪ್ರ್ಯಾಂಕ್. ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಲ್ಲ. ಮೇಬಿ ಅವಳು ಒಬ್ಳಿಗೆ ಅಂತ ಅನ್ಕೊಂಡೆ. ಅದು ನಾನು ಇದ್ದೀನಿ. ನಾನು ಅನ್ಕೊಳ್ಳಿಲ್ಲ, ನಾನು ಅವಳೊಬ್ಳಿಗೆ ಕೊಡೋಣ. ಬಟ್ ಪ್ಲ್ಯಾನ್ ಅದಕ್ಕೆ ಅವಳಿಗೆ ತಿನ್ಸಕ್ಕೆ ಅಂತ ಹೋಗಿದ್ದು. ಪ್ಲಾನ್ ಚೆನ್ನಾಗಿತ್ತು, ಬಟ್ ಸಕ್ಸಸ್ ಆಗಲಿಲ್ಲ. ಅದೇ ಎಕ್ಸಿಕ್ಯೂಟಿವ್ ಮಾಡೋದಕ್ಕಂತ ಚೂಸ್ ಮಾಡೋದಲ್ಲ ಪರ್ಸನ್ ಸ್ವಲ್ಪ ಡೇಂಜರಸ್. ಸೊ ಅದು ಗೊತ್ತಿತ್ತು ಆಗಲ್ಲ ಅಂತ, ಬಟ್ ತಿನ್ಸ್ತೀನಿ ಅಂತ ಚಾಲೆಂಜ್ ಆಗಿ ಬಂದೆ. ಬುದ್ಧಿವಂತಿಕೆನ ಮೆಚ್ಚಬೇಕು. ನಾವು ಮೊದಲೇ ಏನಾದರೂ ಬಿಲ್ ಅದಕ್ಕೆ ಇಬ್ರು ಎಗಡ ತರನೇ ಇದ್ದಾರೆ. ಬರಬೇಕು. ದಿನ ಬಂದರೆ ಎಗಡನೇ ಅಲ್ವಾ ಸಿಗೋದು, ಅದರಲ್ಲಿ ಸ್ಪೆಷಾಲಿಟಿ ಕ್ಲೇಮರ್ ಹಾಕ್ತಾ ಇದ್ದೀನಿ. ಯಾರು ಆ ಥರ ಹಾಕ್ತಾರೆ ಅಂತ ಚೆನ್ನಾಗಿತ್ತು. ಟು ಬಿ ಕಂಟಿನ್ಯೂ ನೋಡೋಣ ಮುಂದೆ ಏನಾದರೂ ಯಾರಾದರೂ ಮನೆ ಸಿಕ್ಕಿದ್ರೆ. ಇವಳಿಗೆ ಪ್ರ್ಯಾಂಕ್ ಮಾಡೋದು ತುಂಬ ಅಂದರೆ ದೊಡ್ಡ ಸಾಹಸ ಪಟ್ಟು ಆಮೇಲೆ ನಾನು ಮಾಡಬೇಕು. ಅದು ನನ್ನಿಂದಂತೂ ಆಗಲ್ಲ. ಫಸ್ಟೇ ಅಂದ್ಬಿಡ್ತೀನಿ. ಆ್ಯಕ್ಚುಲಿ ಖುಷಿ ಮಾಡಬೇಕು. ಸಿಂಧು ನಾನು ಯಾವುದೇ ಗೆಸ್ಟ್ ಮಾಡಿದ್ದೇನೆ. ಅಳ್ಸೋದ್ರೆ ಊಟನೂ ನನಗೆ ಗೊತ್ತಾಗಲ್ಲ, ಬಟ್ ಇವಾಗ ಕಂಡಿದ್ದೀನಿ ಅದು ಕರೆಕ್ಟಾಗಿ ರೆಡ್ ಕಲರ್. ಎಸ್, ಫೈನಲಿ ಒಂದು ಬ್ಲಾಗ್ ಅಪ್ಲೋಡ್ ಆಗುತ್ತೆ. ನೋಡಿ ಹೇಗಿದೆ ಅಂತ. ಫಸ್ಟು ಪ್ರ್ಯಾಂಕು ಫ್ಲಾಪ್ ಆಗಿರ್ಬೋದು, ಬಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವ ಪ್ರ್ಯಾಂಕ್ ಯಾರಿಗೆ ಮಾಡಬೇಕು ಅಂತ ಕಮೆಂಟ್ಸ್ ಅಂತೂ ಮಾಡಬೇಡಿ. ನಮ್ದು ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಿ ಹೋಗಿ ಮಾಡಿ. ಕಮೆಂಟ್ಸ್ ಮಾಡಿದ್ರೆ ಇಬ್ಬರು ನೋಡ್ತೀವಿ, ಸೊ ಗೊತ್ತಾಗೋಗ್ಬಿಡುತ್ತೆ. ಸೊ ಇಬ್ಬರದ್ದು ಇಂಡಿವಿಜುವಲ್ ಆಗಿ ಇನ್ಸ್ಟಾ ID ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಯಾರು ಯಾವ ಥರ ಪ್ರ್ಯಾಂಕ್ ಮಾಡಬೇಕು ಅನ್ನೋ ಐಡಿಯಾಸ್ ಕೂಡ ನೀವೇ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು.